ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕನಾಗಿ ನಮ್ಮೆಲ್ಲ ಮುಸಲ್ಮಾನ್ ಬಂಧುಗಳನ್ನು ಶುಭ ಕೋರಬೇಕು ಅಂತೇಳಿ ಈ ಬೆಳಗ್ಗೆ ಯಳಂದೂರಿನ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ಅಲ್ಲಿ ಅವರು ಕೂಡ ಮುಸಲ್ಮಾನ್ ಬಂಧುಗಳಿಗೆ ಶುಭವನ್ನು ಕೋರಿ ಕೊಳ್ಳೇಗಾಲದಲ್ಲಿ ಅವರು ಮಸೀದಿಗೆ ಬಂದ ಸಂದರ್ಭದಲ್ಲಿ ಅವರ ಪೂಜಾ ಕೈಂಕರ್ಯಗಳನ್ನ ಮುಗಿಸ್ಕೊಂಡು ಮಸೀದಿಗೆ ಬಂದ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಂದು ಎಲ್ಲ ಮುಸಲ್ಮಾನ್ ಬಂಧುಗಳಿಗೆ ನಾನು ರಂಜಾನ್ ಹಬ್ಬದ ಶುಭಾಶಯವನ್ನು ನೋಡ್ತಾ ಇದ್ದೇನೆ, ನೋಡಿದ್ದೇನೆ, ಪೂಜೆನೂ ನೋಡ್ತೇನೆ. ಬಹಳ ಈ ಹಬ್ಬವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ತಿಂಗಳ ಕಾಲ ಉಪವಾಸವನ್ನು ಮಾಡಿ ಆ ಒಂದು ನಮ್ಮ ಸಮುದಾಯದ ಮುಸಲ್ಮಾನ್ ಬಂಧುಗಳು ಅವರ ದೇವರು ನಮ್ಮೆಲ್ಲರ ದೇವರು ಅಲ್ಲಲ್ಲಿ ಪ್ರಾರ್ಥಿಸಿಕೊಂಡು ಈ ದೇಶಕ್ಕೆ ಒಳಿತಾಗಲಿ, ಎಲ್ಲ ಧರ್ಮದ ಎಲ್ಲ ವರ್ಗದ ಸಹಬಾಳ್ವೆಯಿಂದ ಮಾಡಲಿ ಅಂತೇಳಿ ಅವರು ಪ್ರತಿದಿನವೂ ಕೂಡ ಸೂರ್ಯ ಉದಯವ ಮುನ್ನ ಸೂರ್ಯ ಅಸ್ತಮಾನ ನಂತರದಲ್ಲಿ ಅವರು ಉಪವಾಸ ಇದ್ದು ಅಲ್ಲಲ್ಲಿ ಪ್ರಾರ್ಥಿಸಿಕೊಂಡು ಇವತ್ತು ನಾವೆಲ್ಲರೂ ಕೂಡ ಅನ್ಯೂನ್ಯವಾಗಿ ಅಣ್ಣ ತಮ್ಮಂತೆ ಅಕ್ಕ ತಂಗಿಯರಂತೆ ಆಳ್ವನೆ ಮಾಡಲಿಕ್ಕೆ ಅವರು ಭಾಳಷ್ಟು ಶ್ರದ್ಧೆ ಭಕ್ತಿಯಿಂದ ಈ ಆಚರಣೆಯನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ನಾವು ಇತರ ಧರ್ಮದ ಹಿಂದೂ ಇರ್ಬೋದು, ಕ್ರೈಸ್ತ ಇರ್ಬೋದು, ಅಥವಾ ಕ್ರಿಶ್ಚಿಯನ್ ಇರ್ಬೋದು, ಪಾರ್ಸಿ ಇರ್ಬೋದು, ಯಾರೇ ಇರ್ಬೋದು, ಬುದ್ಧಿಸ್ಟ್ ಇರ್ಬೋದು, ನಾವೆಲ್ಲರೂ ಕೂಡ ಸಹಬಾಳ್ವೆಯಿಂದ ನಡೆಯೋಣ ಅಂಥೇಳಿ ಈ ನಮ್ಮ ಕೊಳ್ಳೇಗಾಲದ ಈ ಮಸೀದಿ ಮುಂಭಾಗ ಬಂದು ಸರ್ವರೂ ಕೂಡ ಅವರಿಗೆ ಶುಭವನ್ನು ಕೊಡ್ತೇವೆ. ಅವರು ಕೂಡ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನಮಗೆ ಅವರು ಗಮನಿಸ್ತಾರೆ. ಹಾಗಾಗಿ ಆ ರೀತಿಯಲ್ಲಿ ನಮ್ಮ ಸಮುದಾಯಗಳು ಇವತ್ತು ವಿಶ್ವಾಸದಿಂದ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಕೂಡ ಭಾರತೀಯರು ಅಂತಕ್ಕಂಥ ಭಾವನೆಯಿಂದ ನಾವೆಲ್ಲರೂ ಕೂಡ ಸೋದರತ್ವವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಈ ಒಂದು ದೇಶವನ್ನು ಮುನ್ನಡೆಸೋಣ ಅಂತಕ್ಕಂಥ ಒಂದು ಶುಭವನ್ನು ಕೊಡ್ತಾ ನಾನು ಮಾತುಗಳನ್ನು ಮುಗಿಸ್ತಾ